ಇದು ವೈನು. ಅವರು ಇದನ್ನ ಬೆಳ್ಳಲ್ಲಿ ಅದ್ಬಿಟ್ಟು 3 ಸಲ ಏನೋ ಹಿಂಗೆ ಮಾಡೋಕ್ಕೆ ಹೇಳಿದ್ರು. ನಾವು ಮಾಮೂಲಿ ಮಾಡ್ತೀವಲ್ಲ ಶಿವ ಅಂತ. ಶಿವಾಯ ನಮಃ ಅಷ್ಟೇ. ಓಂ ನಮಃ ಶಿವಾಯ. ನೋಡಿ ಇಲ್ಲಿ ಇಂದಿರಾ ಗಾಂಧಿದು ಅದು ನೆಹರು ಫೋಟೋ ಇದೆ. ಇಲ್ಲಿದೆಯಲ್ಲ ಈ ಮಾಸ್ಕು ಇಲ್ಲಿ ಭೂತಾನ್ ದೇಶದ ನಮ್ಮ ದೇಶದ ಯಮಧರ್ಮರಾಯನಿಗೆ ಸಿಮಿಲಾರಿಟಿ ಅಂತೆ. ನೋಡಿ ಈಗ ಸಮಯ 5:23 ಬೆಳಗಿನ ಜಾವ. ನೋಡಿ ಆಲೆ ಬೆಳಕಾಗ್ತಾ ಇದೆ ತಿಂಫೂನಲ್ಲಿ. ಇದು ನನ್ನ ಹೋಟ್ಲಿಂದ ಕಾಣಿಸೋ ವ್ಯೂ. ಹಾಯ್, ಹಲೋ, ನಮಸ್ಕಾರ, ಶುಭೋದಯ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಕುಮಾರ್ ದಾಸರಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸಮಯ ಹೇಳಿದ್ನಲ್ಲ 5:30. ನೋಡಿ ಇದೇ ಹೋಟ್ಲನ್ನ ಉಳ್ಕೊಂಡಿರೋದು. ಟ್ವಿನ್ ಟವರ್ಸ್ ಅಂತ, ಟ್ರೊಕ್ವೆಲ್ ಟ್ವಿನ್ ಟವರ್ಸ್. ಇಲ್ಲಿ ಭೂತಾನಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ನೋಡಿ ನೀವಲ್ಲಿ ಕಾಣಿಸ್ತಾ ಇದೆಯಲ್ಲ ರೆಡ್ ಕಲರ್ ಶೀಟು, ಆಮೇಲೆ ಗ್ರೀನ್ ಕಲರ್ ಶೀಟು. ಇದರಲ್ಲೂ ಒಂದು ವಿಶೇಷತೆ ಇದೆ. ಏನಪ್ಪ ಅಂತಂದರೆ ರೆಡ್ ಕಲರ್ ಶೀಟ್ ಇರೋದೆಲ್ಲ ಗೌರ್ಮೆಂಟ್ ಸಂಬಂಧಪಟ್ಟಿದ್ದು, ಗ್ರೀನ್ ಕಲರ್ ಶೀಟ್ಸ್ ಇರೋದೆಲ್ಲ ಪ್ರೈವೇಟಿಗೆ ಸಂಬಂಧಪಟ್ಟಿದ್ದು. ಇದು ನಿನ್ನೆ ನಮ್ಮ ಜೊತೆ ಬಂದಿದ್ದ ಗೈಡ್ ಹೇಳಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಓಕೆ, ಮಾಮೂಲಿ ಅರ್ಲಿ ಮಾರ್ನಿಂಗ್ ವಾಕ್ ಹೋಗೋಣ ಅಂಥೇಳಿ ಹೊಡ್ತಾ ಇದ್ದೀನಿ. ನೋಡಿ ಇದು ಯಾವುದೋ ಒಂದು ಟೌನ್ಗೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ಅಂದರೆ ತಿಂಫು ಟೌನೇ ಇದು. ಲೋಕಲ್ ಲೈಟ್ಸ್ ಕನೆಕ್ಟ್ ಆಗುತ್ತಾ ಅಥವಾ ಇದು ರೋಡ್ ಫುಲ್ಲು ಎಲ್ಲ ಬರೀ ಹೋಟೆಲ್ಸ್ ಗೊತ್ತಿಲ್ಲ. ಮೊನ್ನೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಇನ್ನು ಸ್ವಲ್ಪ ಒಂದು 100 ಮೀಟರ್ಸ್ ಬಂದರೆ ಸಾಕು, ಮೇನ್ ರೋಡ್ ಸಿಗುತ್ತೆ. ನೋಡಿ ಸಿಟಿ ಮನೆಗಳು ಎಷ್ಟು ಪಕ್ಕದಲ್ಲಿ ಹೆಂಗೆ ಕಟ್ಕೊಂಡಿದ್ದಾರೆ. ವ್ಯೂ ನೋಡಿ, ಫುಲ್ಲು ಫಾಗ್ ಇದೆ ಮೇಲೆಲ್ಲ. ಇಲ್ಲೂ ಚಳಿ ಇದೆ, ಬಟ್ 2 ದಿವಸ ಆಯ್ತಲ್ಲ, ಆ ಚಳಿಗೆ ನಮ್ಮ ಬಾಡಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ನೋಡಿ ರೋಡ್ ಫುಲ್ಲು ಖಾಲಿಗಿದೆ. ಇದೇ ನಾವಿರೋ ಹೋಟ್ಲ್. ವಾಕಿಂಗಲ್ಲಿ ತೋರಿಸಿದ್ನಲ್ಲ, ನೋಡಿ ಅದ್ರ ವ್ಯೂ ನಮ್ಮ ಹೋಟ್ಲಿಂದ ಕಾಣಿಸುತ್ತೆ. ನೋಡಿ ಇದು ಇವಾಗಲೇ ಹೆಚ್ಚು ಕಮ್ಮಿ ಟೈಮು ಆಗಿದೆ, ಒಂದು 8 ಗಂಟೆ ಆಗಿದೆ. ಬಟ್ ಸ್ಟಿಲ್ ನೋಡಿ ಹೇಗಿದೆ. ನೋಡಿ ಇದು ಸಿಂಪ್ಲಿ ಭೂತಾನ್ ಅಂತ ಲಿವಿಂಗ್ ಮ್ಯೂಸಿಯಂ. ಸಿಂಪ್ಲಿ ಭೂತಾನ್ ಲಿವಿಂಗ್ ಮ್ಯೂಸಿಯಂ ಅಂತೆ. ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ. ಎಂಟ್ರಿ ಸಿಂಪ್ಲಿ ಭೂತಾನ್ ಒಳಗಡೆ ಇದು ಎಂಟ್ರಿ ಇದು. ಲಿವಿಂಗ್ ಮ್ಯೂಸಿಯಂ ಅಲ್ಲಿ ಸಿಂಪ್ಲಿ ಭೂತಾನಲ್ಲಿ ವೈನ್ ಆಫರ್ ಮಾಡ್ತಾರೆ ಕುಡಿಯೋದಕ್ಕೆ. ವೈನ್ ಆಫರ್ ಮಾಡ್ತಾರೆ ಕುಡಿಯೋದಕ್ಕೆ. ವೈನು ಅವರು ಇದನ್ನ ಬೆಳ್ಳಲ್ಲಿ ಅದ್ಬಿಟ್ಟು 3 ಸಲ ಏನೋ ಹಿಂಗೆ ಮಾಡೋಕ್ಕೆ ಹೇಳಿದ್ರು. ನಾವು ಮಾಮೂಲಿ ಮಾಡ್ತೀವಲ್ಲ ಶಿವ ಅಂತ. ಶಿವಾಯ ನಮಃ ಅಷ್ಟೇ. ಓಂ ನಮಃ ಶಿವಾಯ. ನೋಡಿ ಇಲ್ಲಿ ಇಂದಿರಾ ಗಾಂಧಿದು ಅದು ನೆಹರು ಫೋಟೋ ಇದೆ.
but it will differ from district to district. So the significance of mosque will be, this is the victory mosque, and you can see 5 skulls above him. So these 5 skulls represent the 5 poisons of our human mind. Those are anger, pride. ನೋಡಿ ಮಾಸ್ಕ್ಗಳೆಲ್ಲ ನಮ್ಮ ಮನಸ್ಥಿತಿ ಅಥವಾ ಅದೇ ನಮ್ಮ ಕಡೆ ಏನು ಹೇಳ್ತೀವಿ ಒಂದೊಂದು ಮಖಗಳು ಅಂತ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿದೆಯಲ್ಲ ಈ ಮಾಸ್ಕು ಇಲ್ಲಿ ಭೂತಾನ್ ದೇಶದ ನಮ್ಮ ದೇಶದ ಯಮಧರ್ಮರಾಯನಿಗೆ ಸಿಮಿಲಾರಿಟಿ ಅಂತೆ. ಅಂದರೆ ಗಾಡ್ ಆಫ್ ಡೆತ್, ಸಾವಿನ ಒಡೆಯ ಯಮಧರ್ಮರಾಯನಿಗೆ ಸಮ ಅಂತೆ. ನೋಡಿ ಇದರ ಹೆಸರು ಇಲ್ಲಿ ಗರುಡ ಅಂತಲೇ ಕರೀತಾರೆ. ಇದು ಅನಿಮಲ್ಸ್ದು ಮುಖವಾಡ. ಇದನ್ನೆಲ್ಲ ಇವರು ಇಲ್ಲಿ ಹೆಚ್ಚು ಕಮ್ಮಿ ನಮ್ಮ ಥರನೇ ಪೂಜೆ ಮಾಡ್ತಾರೆ. More the tastier it will be. And this is also a suja maker, and this is milk churner to make cheese and butters. So after making butters in olden days there were no refrigerator, so people used these types of container in order to store the butter like this. Okay, this is a butter container, and in front of you this is a noodles digger. Sevaya. Very harsh season leads to growth of vegetables, right? So we preserve like this. We dry this the whole summer and we will eat in the winter. So here these are the real chilies of Bhutan. This is mushroom, this is apples, and that's kaiwa. And the other thing there, the white one, that's the slice of pumpkin, and the corns here. And the ladder, this is 200 years of ladder, and it's made ಏನೆಂತಕ್ಕೆ ಬಳಸ್ತಾ ಇದ್ರು ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅವರು. ಪ್ರಾಣಿ ಚರ್ಮನ ನೀರು ತೊಗೊಂಡೋಗೋಕ್ಕೆ ಬಳಸ್ತಾ ಇದ್ರಂತೆ. ನೀರು ಸ್ಟೋರ್ ಮಾಡಿಕೊಂಡು ಜೊತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಿದ್ದು. ಅವರು ಫೋಕ್ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾರೆ, ಆಮೇಲೆ ನಾವು ಮಾಡ್ಬೋದು ಅವ್ರ ಜೊತೆ. ಈಗ ಸದ್ಯಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ನೋಡಿ ಇದು ರಾಯಲ್ ಟಾಕಿನ್ ಝೂ ಎಂಟ್ರೆನ್ಸು. ಇಲ್ಲಿ ಟಿಕೆಟ್ ತೊಗೊಬೇಕು. ಇಲ್ಲಿ ಟಿಕೆಟ್ ತೊಗೊಬೇಕು. ರಾಯಲ್ ಟಾಕಿನ್ ಪ್ರಿಸರ್ವಿಂಗ್ ಮೊತ್ತಿಗಾಂಗ್ ಥಿಂಫು ಭೂತಾನ್. ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ್ದು. ಇದೊಂದು ವಾಕ್ ಪಾತ್ ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸ್ಕೈಯು ಸಖತ್ ಕ್ಲಿಯರ್ ಇದೆ ಅಲ್ಲಿ. ನೋಡಿ ಇದು ಇಲ್ಲೊಂದು ಮಲಗಿದೆ ನೋಡಿ. ಇದೇ ಭೂತಾನ್ದು ನ್ಯಾಷನಲ್ ಅನಿಮಲ್ ನೋಡಿ. ಇದು ಮುಖ ಕುರಿ ಥರ ಇದೆ, ಬಾಡಿ ಹಸು ಥರ. ಇಲ್ಲಿ ನೋಡಿ ಇದು ಬುದ್ಧ ಪಾಯಿಂಟ್, ಬುದ್ಧ ಸ್ಟ್ಯಾಚು. ಹೈವೇಲಿ ತುಂಬ ದೊಡ್ಡದಾಗಿ ಕಾಣುತ್ತಿದೆ. ಬುದ್ಧ ಪಾಯಿಂಟ್.
ಹಿಮಾಲಯನ್ ರೇಂಜ್ ತೋರ್ಸೋಕ್ಕೆ ಟ್ರೈ ಮಾಡಿದೆ, ಕಾಣಿಸ್ಲಿಲ್ಲ. ನೋಡಿ ಕಾಣಿಸುತ್ತೆ ರೀ, ಕಾಣಿಸ್ತಾ ಇದೆಯಾ? ಹಿಮಾಲಯನ್ ರೇಂಜ್ ಒಂದು ಮತ್ತು ಇಲ್ಲೊಂದು ಕಾಣ್ತಾ ಇದೆ ನೋಡಿ, ಸ್ನೋ ಎಲ್ಲ ಕಾಣ್ತಾ ಇದೆ ನೋಡಿ. ಹಿಮಾಲಯನ್ ರೇಂಜ್ ಇದು ಬಿಗ್ ಬುದ್ಧ ಇದೆಯಲ್ಲ, ಇಲ್ಲಿಂದ 51 ಮೀಟ್ರ್ ಇದೆಯಂತೆ. 2005 ಇದನ್ನು ಕಟ್ಟಕ್ಕೆ ಶುರು ಮಾಡಿದ್ರಂತೆ. 2015 ಮುಗಿದಿದೆ ಇದು. ನಾವು ಹೇಗೆ ಗೌತಮ ಬುದ್ಧ ಅಂತೀವೋ, ಇಲ್ಲಿ ಭೂತಾನಲ್ಲಿ ಇದನ್ನು ಶಕ್ಯಮುನಿ ಅಂತ ಕರೀತಾರೆ. ಇದನ್ನು ಯಾರು ಇವರ ತುಂಬ ವರ್ಷದ ಹಿಂದೆ ಒಬ್ಬರು ಇವ್ರು ಹೇಳಿದ್ರಂತೆ, ಸನ್ಯಾಸಿ, ಈ ಥರ ಒಂದು ಬುದ್ಧ ಸ್ಟ್ಯಾಚ್ಯೂನ ದೊಡ್ಡದಾಗಿ ಕಟ್ಟಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ರಂತೆ. ಅದು 2015 ಪೂರೈಸಿದೆ. ಪಾರೋ ಬಂದಿದ್ದೀವಿ ನೋಡಿ, ಇದು ಭೂತಾನೀಸ್ ಡ್ರೆಸ್. ಅವ್ರದ್ದು ಟ್ರೆಡಿಷ್ನಲ್ ಡ್ರೆಸ್ ಇದೆಯಲ್ಲ, ಅದು ಹಾಕ್ಕೊಂಡಿದ್ದೀವಿ. ನನ್ನ ತೋರಿಸ್ತೀನಿ. ಟ್ರೆಡಿಷ್ನಲ್ ಡ್ರೆಸ್. ಪಾರೋ ಸಿಟಿಗೆ ಬಂದಿದ್ದೀವಿ. ಹೋಟ್ಲಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ಸುಮ್ಮನೆ ವಾಕ್ ಬಂದಿದ್ದೀವಿ. ಸುಮ್ಮನೆ ಶಾಪಿಂಗ್ ಮಾಡೋಣ ಅಂತೇಳಿ ವಾಕಿಂಗ್ ಬಂದಿದ್ವಿ. ನೋಡಿ ಹೇಗಿದೆ ಪಾರೋ, ಭೂತಾನಲ್ಲಿರೋ ಪಾರೋ. ವಾಕ್ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ರೂಮ್ಗೆ ಹೋಗಿ ಊಟ ತಿಂದು, ಈಗ ಟೈಮ್ ಎಷ್ಟು ಗೊತ್ತಾ? 6:30, 7:30 ಇಲ್ಲಿ ಊಟ ಮಾಡಿಬಿಟ್ಟು ಮಲ್ಕೊಂಬಿಡೋದು. ಸೊ ಊಟ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಟ್ರಕ್ ಇದೆ ನೋಡ, ಟೈಗರ್ ನೆಸ್ಟ್ ಹತ್ರ ಟ್ರಕ್ ಇದೆಯಲ್ಲ, ಆ ಟ್ರಕ್ಕಿಗೆ ಹೋಗಬೇಕು. ಬೆಳಗ್ಗೆ 6 ಗಂಟೆಗೆ ಹೋಗಬೇಕು. ಸೊ ರಾತ್ರಿ ಬೇಗ ಮಲ್ಕೊಂಡು ಟ್ರಕ್ಕಿಗೆ ಹೋಗಬೇಕು. ಹಾಗಾಗಿ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ಬಹುಶಃ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಏನಾದರೂ ಇದಿದ್ರೆ ಕಮೆಂಟ್ ಮಾಡಿ. ಓಕೆ, ಬಾಯ್.